ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅಳತೆ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ನಾವು ಮೆಜರ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನಿಲ್ಲಿ ಒಂದು ಬೈಂಡಲ್ಲಿ ಬರ್ಕೊಂಡಿದ್ದೀನಿ. ಬ್ಲೌಸ್ನ ಉದ್ದ ಮತ್ತು ಎದೆ ಸುತ್ತಳತೆ, ಫ್ರಂಟ್ ಟಿಪ್, ಬ್ಯಾಕ್ ಟಿಪ್ ನಾವು ಎಲ್ಲೆಲ್ಲಿ ಅಳತೆ ತೊಗೊಳ್ತೀವಿ ಆ ಪಾಯಿಂಟನ್ನೆಲ್ಲ ಇಲ್ಲಿ ಬರ್ಕೊಂಬಿಡೋಣ. ಈ ರೀತಿ ಬರ್ಕೊಂಡು ಇಟ್ಕೊಂಡ್ರೆ ನಮಗೆ ಕಟಿಂಗ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ, ಇವಾಗ ಬ್ಲೌಸ್ನ ಉದ್ದ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳೋಣ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇವಾಗ ನೋಡಿ ಇಲ್ಲಿ ಸ್ಟಿಚ್ ಆಗಿರುತ್ತಲ್ಲ, ಅಲ್ಲಿಂದ ಕರೆಕ್ಟಾಗಿ ನೋಡಿ ಈ ರೀತಿ ಇಟ್ಕೊಂಡು ಸ್ವಲ್ಪ ಎಳೆದು ನೀವು ಅಳತೆನ ತೊಗೊಳ್ಬೇಕು. ಈ ಭುಜ ಏನಿದೆ ಇದ್ರ ಮಧ್ಯದಲ್ಲಿಟ್ಟು ನೀವು ಅಳತೆನ ತೊಗೊಳ್ಬೇಕಾಗತ್ತೆ. ನೋಡಿ, ಇದು 12.5 ಇಂಚಿದೆ. ಇದಕ್ಕೆ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳೋಣ. ಮೇಲೆ ಮತ್ತು ಕೆಳಗಡೆ ಸ್ಟಿಚ್ಚಿಂಗೋಸ್ಕರ 1 ಇಂಚು ಎಕ್ಸ್ಟ್ರಾನ ತೊಗೊಳ್ಬೇಕು. ಇಲ್ಲಾಂದರೆ ಬ್ಲೌಸಲ್ಲಿ 12.1, 12.2 ಈ ರೀತಿ ಪಾಯಿಂಟ್ಗಳಿದ್ದರೆ ನೀವು ಅದಕ್ಕೆ ಅರ್ಧ ಇಂಚನ್ನೇ ಆ್ಯಡ್ ಮಾಡ್ಕೊಳ್ಳಿ, ಏನಾಗಲ್ಲ. ಅದು ಸ್ಟಿಚ್ ಮಾಡಬೇಕಾದ್ರೆ ಸರಿಯಾಗುತ್ತೆ. ಇವಾಗ 12.5 ಪ್ಲಸ್ 1 ಇಂಚನ್ನು ಆ್ಯಡ್ ಮಾಡಿಕೊಂಡ್ರೆ 13.5 ಇಂಚು ಉದ್ದ. ಇವಾಗ ಎದೆಯ ಸುತ್ತಳತೆ ಎಷ್ಟಿದೆ ಅಂತ ನೋಡೋಣ. ನೋಡಿ, ಹುಕ್ ಪಟ್ಟಿಯಿಂದ ನೀವು ತೊಗೊಳ್ಬೇಕಾಗುತ್ತೆ. ಹುಕ್ಕು ಯಾವ ಸೈಡ್ ಇರುತ್ತೆ ಆ ಸೈಡಿಂದ ನೀವು ಅಳತೆನ ತೊಗೊಳ್ಬೇಕು. ನೋಡಿ, ಈ ರೀತಿ ಸ್ಟಿಚ್ಚಿಂಗ್ ಎಲ್ಲಿರುತ್ತೆ ಕಂಕುಳದ ಕೆಳಗಡೆಗೆ ನೀವು ತೊಗೊಳ್ಬೇಕಾಗುತ್ತೆ. ನೋಡಿ, 8 ಇಂಚ್ ಬರ್ತಾಯಿದೆ. ಈ ರೀತಿ ಕೂಡ ತೊಗೊಳ್ಬೋದು, ಇಲ್ಲಾಂದರೆ ಒಳಗಡೆ ಸೈಡಿಂದನೂ ಕೂಡ ನೀವು ಅಳತೆನ ತೊಗೊಳ್ಬೋದು. ಎರಡು ಸೈಡಲ್ಲಿ ಒಂದೇ ರೀತಿ ಬರುತ್ತೆ. ನೋಡಿ, ಫಸ್ಟು ಸ್ಟಿಚ್ ಎಲ್ಲಿರುತ್ತೆ ಅಲ್ಲಿಗೆ ಈ ರೀತಿ ಟೇಪನ್ನು ಇಟ್ಕೊಂಡು ತೊಗೊಳ್ಬೇಕು. ನೋಡಿ, ಇಲ್ಲೂ 8 ಇಂಚೇ ಬರ್ತಾಯಿದೆ. ಬ್ಯಾಕ್ ಸೈಡಿಗಿಂತ ಫ್ರಂಟ್ ಸೈಡಲ್ಲಿ ಒಂದು 1/4 ಇಂಚು ನೀವು ಎಕ್ಸ್ಟ್ರಾನ ತೊಗೊಳ್ಬೇಕಾಗುತ್ತೆ. 1/4 ಇಂಚು ಇಲ್ಲ ಅರ್ಧ ಇಂಚು ಎಕ್ಸ್ಟ್ರಾನ ತೊಗೊಳ್ಬೇಕು. ನೋಡಿ, ಇದು ಒಂದು ಸೈಡಲ್ಲಿ 8 ಇಂಚ್ ಬಂತು ಅಂದರೆ ಇದಕ್ಕೆ ನಾವು 4 ಭಾಗನ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, 8 ಅಂದರೆ ಇನ್ನೂ 3 ಭಾಗನ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಇದು 32 ಎದೆ ಸುತ್ತಳತೆಯ ಬ್ಲೌಸ್ ಆಗುತ್ತೆ. ಇದು ಯಾವ ರೀತಿ ಅಂದರೆ ನೋಡಿ, ಫ್ರಂಟು 2 ಮತ್ತು ಬ್ಯಾಕ್ ಸೈಡು 2, ಅಲ್ಲಿಗೆ 4 ಭಾಗ ಆಗುತ್ತೆ. ಈಗ ಇದು 32 ಎದೆ ಸುತ್ತಳತೆಯ ಬ್ಲೌಸ್ ಮೆಜರ್ಮೆಂಟ್. ಇದು ನಾವು ಬಟ್ಟೆನ ಮಾರ್ಕ್ ಮಾಡುವಾಗ 2 ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀವಲ್ಲ, ಹಾಗೆ ಫ್ರಂಟು 2 ಮತ್ತು ಬ್ಯಾಕ್ 2 ಅಲ್ಲಿಗೆ 4 ಭಾಗ ಆಗುತ್ತೆ. ಅಲ್ಲಿಗೆ 32 ಅಂದರೆ ನಾವು ಒಂದು ಭಾಗ ಅಂದರೆ ಅಲ್ಲಿಗೆ 8 ಇಂಚನ್ನ ಅಳತೆ ಮಾಡ್ಕೊಳ್ಬೇಕಾಗುತ್ತೆ. ಇದು 32 ಎದೆ ಸುತ್ತಳತೆಯ ಬ್ಲೌಸು. ಇದಕ್ಕೆ ನಾವು 1.5 ಅಥವಾ 2 ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಸ್ಟಿಚ್ಚಿಂಗೋಸ್ಕರ 1.5 ಅಥವಾ 2 ಇಂಚನ್ನು ತೊಗೊಳ್ಬೇಕಾಗುತ್ತೆ. ಅಗಲಕ್ಕೆ ಮಾತ್ರ ನಾವು 1.5 ಅಥವಾ 2 ತೊಗೊಳ್ಬೇಕು. ಉದ್ದಕ್ಕೆ 1 ಇಂಚು ತೊಗೊಂಡ್ರೆ ಸಾಕಾಗುತ್ತೆ. ಬ್ಲೌಸ್ ಉದ್ದ 1 ಇಂಚನ್ನೇ ತೊಗೊಳ್ಬೇಕು. ಕೊರಳಿನ ಸುತ್ತಳತೆ ಎಷ್ಟಿದೆ ಅಂತ ನೋಡೋಣ. ನೋಡಿ, ಇಲ್ಲಿಂದ ನಾವು ಟೇಪನ್ನು ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿ ಸ್ಟಿಚ್ ಬಂದಿರುತ್ತೆ ಅಲ್ಲಿಗೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಇದು 2.25 ಇಂಚು ಬರ್ತಾಯಿದೆ. 2.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಕೊರಳಿನ ಸುತ್ತಳತೆ ಸಾಮಾನ್ಯವಾಗಿ 2.25 ಅಥವಾ 2.5 ಇಂಚು ಅಷ್ಟೇ ಬರುತ್ತೆ ಎಲ್ರಿಗೂ. ಇದಕ್ಕೆ ಎಕ್ಸ್ಟ್ರಾ ಏನು ತೊಗೊಳ್ಬೇಕಾಗಿಲ್ಲ. ಅದೆಷ್ಟಿದೆ ಅಷ್ಟಕ್ಕೇ ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ ಭುಜ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳೋಣ. ಬ್ಲೌಸನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಇಟ್ಕೊಳ್ಬಾರ್ದು. ಕರೆಕ್ಟಾಗಿ ನೀವು ಸ್ಟ್ರೈಟಾಗಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡಾದಮೇಲೆ ಸ್ಟಿಚ್ಚು ಎಲ್ಲಿದೆಯೋ ಅಲ್ಲಿಂದ ಈ ಸೈಡಿನ ತನಕ ಅಳತೆ ಮಾಡ್ಕೊಳ್ಬೇಕು.
ನೋಡಿ ಸ್ಟಿಚ್ಚು ಎಲ್ಲಿದೆಯೋ ಅಲ್ಲಿಗೆ ಇಟ್ಕೊಳ್ಬೇಕಾಗುತ್ತೆ. ಈ ರೀತಿ ನೋಡಿ 10.5 ಇಂಚು ಬರ್ತಾಯಿದೆ. ಭುಜ 10.5 ಇಂಚು ಬರ್ತಾಯಿದೆ. ಈ 10.5ನ ನಾವು ಅರ್ಧ ಮಾಡ್ಕೊಳ್ಬೇಕು, ಅಂದರೆ ಮೈನಸ್ ಮಾಡಬೇಕು. ಅಲ್ಲಿಗೆ 5.25 ಇಂಚು ಬರುತ್ತೆ. ಇದನ್ನು ಯಾಕೆ ಮೈನಸ್ ಮಾಡ್ಕೊಳ್ಬೇಕು ಅಂತ ಅಂದರೆ, ನಾವು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳ್ತೀವಲ್ಲ, ಆವಾಗ ನಾವು ಇಲ್ಲಿಂದ ಇಲ್ಲಿಗೆ 5.25 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಭುಜನ ನಾವು ಆ ರೀತಿ ಅಳತೆ ಮಾಡಿಕೊಂಡು ಅದರಲ್ಲಿ ಅರ್ಧ ಭಾಗ ಮಾಡಿ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಕಂಕುಳು ಎಷ್ಟಿದೆ ಅಂತ ನೋಡೋಣ. ಆರ್ಮಲ್ ಡೌನಿಂಗು ಇಲ್ಲಿಂದ ಈ ರೀತಿ ಎಲ್ಲಿ ಸ್ಟಿಚ್ ಇದೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಗೊತ್ತಾಗಲಿಲ್ಲ ಅಂದರೆ ಅಲ್ಲಿಗೆ ಒಂದು ಸ್ಕೇಲಲ್ಲಿ ಲೈನ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅಳತೆ ಮಾಡ್ಕೊಳ್ಳಿ. ನೋಡಿ 5.5 ಇಂಚು ಬರ್ತಾಯಿದೆ. ಇದಕ್ಕೆ 5.5 ಇಂಚು ತೊಗೊಳ್ಬೇಕಾಗುತ್ತೆ. ಭುಜ 5.25 ಇಂಚ್ ಬಂದಿದೆ. ಇದು ಡೌನಿಂಗಲ್ಲಿ 5.5 ಇಂಚು ಬಂದಿದೆ, 1/4 ಇಂಚು ಎಕ್ಸ್ಟ್ರಾ ಬಂದಿದೆ. ಇವಾಗ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ನಿಧಾನವಾಗಿ ನೋಡಿ. ಎಲ್ಲೆಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ಮೈನಸ್ ಮಾಡ್ಕೊಳ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ನಿಧಾನವಾಗಿ ವಿಡಿಯೋನ ನೋಡಿ. ಇವಾಗ ಬ್ಯಾಕ್ ಡೀಪು 7.5 ಇದೆ. ಫ್ರಂಟ್ ಡೀಪ್ ಎಷ್ಟಿದೆ ನೋಡ್ಕೊಳ್ಳೋಣ. ಬ್ಯಾಕ್ ಡೀಪ್ ಎಷ್ಟಿದೆ ಅಷ್ಟಕ್ಕೆ ತೊಗೊಳ್ಬೇಕು. ಫ್ರಂಟ್ ಡೀಪ್ ಎಷ್ಟಿರುತ್ತೆ ಅಷ್ಟಕ್ಕೇ ತೊಗೊಳ್ಬೇಕು. ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡೋ ಕೊಟ್ಟಾಗ ಅವರೇನಾದರೂ ಎಕ್ಸ್ಟ್ರಾ ಇಡಿ ಅಂತ ಅಂದರೆ ಮಾತ್ರ ನೀವು ಎಕ್ಸ್ಟ್ರಾನ ತೊಗೊಳ್ಬೇಕಾಗುತ್ತೆ. ಫ್ರಂಟಲ್ಲಿ 5.25 ಇಂಚಿದೆ, 5.25ಗೆ ತೊಗೊಳ್ತಾ ಇದ್ದೀನಿ. ಮತ್ತು ತೋಳಿನ ಉದ್ದ ಎಷ್ಟಿದೆ ಅಂತ ನೋಡೋಣ. ನೋಡಿ ತೋಳಿನ ಉದ್ದ 8.25 ಇಂಚಿದೆ. ಈ 8.25 ಇಂಚಿಗೆ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಬೇಕು. ಇದು 1 ಇಂಚ್ ಯಾಕೆ ಅಂದರೆ ಮೇಲ್ಗಡೆ ಸ್ಟಿಚಿಂಗ್ ಅರ್ಧ ಇಂಚು, ಇಲ್ಲಿ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಅರ್ಧ ಇಂಚು, ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇಲ್ಲಿ ತೋಳಿನ ಅಗಲ 4.25 ಇಂಚಿದೆ. 4.25ಗೆ 1.5 ಇಂಚು ಇಲ್ಲಾಂದರೆ 2 ಇಂಚು, ನೀವು ಬ್ಲೌಸಲ್ಲಿ ಯಾವ ರೀತಿ ತೊಗೊಂಡಿರ್ತೀರ ಆ ರೀತಿ. ಬ್ಲೌಸ್ ಮಾರ್ಕಿಂಗ್ ಮಾಡುವಾಗ ನೀವು ಎಕ್ಸ್ಟ್ರಾ 1.5 ಇಂಚ್ ತೊಗೊಂಡಿದ್ರೆ ಇಲ್ಲೂ 1.5 ಇಂಚನ್ನೇ ತೊಗೊಳ್ಳಿ. 2 ಇಂಚ್ ತೊಗೊಂಡಿದ್ರೆ 2 ಇಂಚನ್ನೇ ತೊಗೊಳ್ಳಿ. ಇಲ್ಲ ಅಲ್ಲಿ 1.5 ಇಲ್ಲಿ 2 ಇಂಚು ಈ ರೀತಿ ತೊಗೊಳ್ಬಾರ್ದು. ಮತ್ತು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಅದು ತುಂಬ ಕಷ್ಟ ಆಗುತ್ತೆ. ಮತ್ತು ಇಲ್ಲಿ ಕಂಕುಳ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ ಸ್ಟಿಚಿಂಗ್ ಎಲ್ಲಿರುತ್ತೆ ಅಲ್ಲಿಂದ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಕ್ರಾಸಾಗಿ ತೊಗೊಂಬರ್ಬೇಕಾಗುತ್ತೆ. ನೋಡಿ 7.25 ಬರ್ತಾಯಿದೆ. 7.25 ಇಂಚು ಪ್ಲಸ್ 1.5 ಅಥವಾ 2 ಇಂಚು ನೀವು ಹೇಗೆ ತೊಗೊಂಡಿರ್ತೀರ ಹಾಗೆ. ನೋಡಿ ಈ ರೀತಿ ಎಲ್ಲನೂ ಮಾರ್ಕ್ ಮಾಡ್ಕೊಳ್ಬೇಕು. ಉದ್ದ ಪ್ಲಸ್ 1, ಬ್ಲೌಸ್ ಉದ್ದ ಏನಿರುತ್ತೆ ಅದಕ್ಕೆ 1, ಎದೆ ಸುತ್ತಳತೆ ಇದಕ್ಕೆ ಮಾತ್ರ 1.5 ಇಲ್ಲ 2 ಇಂಚನ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 32 ಅಂತ ಬರೆದಿದ್ದೀನಿ. ಇದನ್ನು ಒಂದು ಭಾಗ ತೊಗೊಳ್ಳೋಣ ನಾವು. ಇದರಲ್ಲಿ ಒಂದು ಭಾಗ ಅಂದರೆ 8 ಇಂಚು ಪ್ಲಸ್ 1.5 ಇಂಚು ಅಗಲ ನೀವು 8 ಇಂಚು ಪ್ಲಸ್ 1.5 ಇಂಚು ಅಂದರೆ ನೀವು 9.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ಕತ್ತು ಅದೆಷ್ಟಿದೆ ಅಷ್ಟಕ್ಕೆ ತೊಗೊಳ್ಬೇಕಾಗತ್ತೆ. ಭುಜ ಮಾತ್ರ ನೀವು ಎಷ್ಟಿದೆ ನೋಡಿಕೊಂಡು ಅದನ್ನು ಅರ್ಧ ಭಾಗದಷ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಕಂಕುಳ ಅದೆಷ್ಟಿದೆ ನೋಡ್ಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಟಿಪ್ಪು ಕೂಡ ಅಷ್ಟೇ, ಫ್ರಂಟ್ ಟಿಪ್ಪು ಎಷ್ಟಿದೆ ಅಷ್ಟೇ. ತೋಳಿನ ಉದ್ದ ಪ್ಲಸ್ 1, ತೋಳಿನ ಅಗಲ ಪ್ಲಸ್ 1.5 ಇಲ್ಲ 2 ಇಂಚು, ಕಂಕುಳ ಪ್ಲಸ್ 1.5 ಅಥವಾ 2 ಇಂಚು ಈ ರೀತಿ ತೊಗೊಳ್ಬೇಕಾಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮೆಜರ್ಮೆಂಟ್ಗೆ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.